ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ವಿಶೇಷ ಏನಂದರೆ ರಾಯರು ಎರಡನೇ ಮನೆ ಎಂದು ಕರೀತಾರೆ. ಎರಡನೇ ಮನೆ ಅಂದರೆ ಬಿಚ್ಚಾಲೆ ಗ್ರಾಮ. ಅಪ್ಪಣ್ಣನವರ ಮನೆಯಲ್ಲಿ 13 ವರ್ಷಗಳ ಕಾಲ ವಾಸವಾಗಿ ಅಪ್ಪಣ್ಣನವರು ಅವರ ಸೇವೆಯನ್ನು, ರಾಯರ ಸೇವೆಯನ್ನು ಮಾಡಿಕೊಂಡು ಇದ್ರಂತೆ. ರಾಯರು ಅಲ್ಲಿ, ಇದು ಮೊದಲನೆಯ ಮನೆ ಅಲ್ಲ, ಇದು ಎರಡನೇ ಮನೆ. ಹೊಸದಾಗಿ ಈಗ ಬಂದಿರೋದು. ಈಗ ಹಳೆ ಮನೆ ಇದು. ಹಳೆ ಮನೆಯಲ್ಲಿ ಅವರು ವಾಸ ಮಾಡ್ಕೊಂಡಿದ್ರು ರಾಯರು ಅಪ್ಪಣ್ಣವ್ರ ಜೊತೆಲಿ. ಆವಾಗ ಅವರು, ರಾಯರ ಕೆಲಸ ಏನಂದರೆ ಜಪ ಮಾಡೋದು, ಅದನ್ನೇ ಮಂತ್ರಾಲಯ ತಿಳ್ಕೊಂಡವರು. ಇದು ತುಂಗಭದ್ರಾ ನದಿ, ರಾಯಚೂರು ಡಿಸ್ಟಿಕ್ ತುಂಗಭದ್ರಾ ನದಿಯಲ್ಲಿ ಅವರು ಅಲ್ಲಿ ಎಷ್ಟೇ ರಭಸವಾದ ನೀರಲ್ಲಾದರೂ ಅವರು ಸ್ನಾನ ಪವಿತ್ರ ಎಲ್ಲ ಮಾಡಿಕೊಂಡು ಅವರು ಪೂಜಾ ಪುನಸ್ಕಾರ ಅಲ್ಲೇ ಮಠ ನಡೆಸ್ಕೊಂಡು ಅಲ್ಲಿ ನೋಡಿ, ಇದು ಹಳೆ ಮನೆ. ಹಳೆ ಶೇಷವನ್ನು ಪೂಜೆ ಮಾಡ್ತಿದ್ರಂತೆ. ನಾಗರಾವ್ ಬರ್ತಿತ್ತಂತೆ ಅಲ್ಲಿ. ಅದನ್ನು ಇವಾಗ ಅದೇ ಇಲ್ಲಿ ಜಪ ತಪ ಮಾಡ್ತಾಯಿದ್ದು ಕಟ್ಟೆ ಇದು ರಾಯರು. ಹಾಗೆ ನಾಗನ ಪೂಜೆ ಮಾಡ್ತಿದ್ರಂತೆ. ಅಲ್ಲೇ ಒಂದು ನಾಗಾಲಯದ ಒಂದು ದೇವಸ್ಥಾನ ಮಾಡಿಕೊಂಡು ಅಲ್ಲೇ ಪೂಜೆ ಪುನಸ್ಕಾರ ಎಲ್ಲ ನಡೆಸ್ತಿದ್ರಂತೆ. ಇದು ಹೊಸ ಮನೆ ಇದೆ, ಹೊಸ ಥರ ಮಾಡಿ ಇದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ರಾಯರಿಗೆ ಅನ್ನ ಮಾಡಿ ಚಟ್ನಿ ಮಾಡಿ ರಾಯರಿಗೆ ಅಪ್ಪಣ್ಣವರು ಬಡಿಸ್ತಿದ್ರಂತೆ. ಒಳ್ಕಲ್ಲು ನೋಡು, ಒರಳುಕಲ್ಲು ಇದು. ಇಲ್ಲಿ ನಾಗನ್ನ ವಿಶೇಷವಾಗಿ ಪೂಜೆ ಮಾಡ್ತಿದ್ರಂತೆ. ಪ್ರತಿದಿನ ಜಪ ತಪ ಮಾಡಿಕೊಂಡು ಕಟ್ಟೆ ಮೇಲೆ ಕುತ್ಕೊಂಡು ಪೂಜೆ ಮಾಡ್ತಿದ್ರಂತೆ, ಜಪ ಮಾಡ್ತಿದ್ರಂತೆ ರಾಯರು. ಅಪ್ಪಣ್ಣವರು ಅವ್ರಿಗೆ ಕಾಲೊತ್ತೋದು ಆ ಥರ ಎಲ್ಲ ಮಾಡ್ತಿದ್ರಂತೆ, ಸೇವೆ ಮಾಡ್ತಿದ್ರಂತೆ. ನೋಡಿ, ಭಕ್ತಾದಿಗಳೆಲ್ಲ ಪೂಜಾ ಪ್ರತಿದಿನ ಅರ್ಚಕರು ಅವರೆಲ್ಲ ಬಂದು ಪೂಜೆ ನಡೆಸ್ಕೊಂಡು ದಿನನಿತ್ಯ ಪೂಜೆ ಮಾಡಿಕೊಂಡು ಹೋಗ್ತಿದ್ರಂತೆ. ಹಾಗೆ ಮಂತ್ರಾಲಯಕ್ಕೆ ನಂತರ ಅವರು ತೆರಳುತ್ತಾರೆ. ಇದೆಲ್ಲ ರಾಯಚೂರಲ್ಲಿ ಡಿಸ್ಟಿಕ್ಕಲ್ಲಿ ಅವ್ರದ್ದು ಮನೆ, ಎರಡನೇ ಮನೆ ಅಂತಲೇ ಹೆಸರುವಾಸಿಯಾಗಿದೆ. ಇದು ತಿರುಪತಿ ತಿಮ್ಮಪ್ಪ ಪೂಜಾ. ಇದು ಅಪ್ಪಣ್ಣವರು. ಇವರು ದಿನನಿತ್ಯ ಪೂಜೆ ಮಾಡೋ ಅರ್ಚಕರು ಇವರು. ಇದು ನೋಡಿ ಮಂತ್ರಾಲಯ. ಎಷ್ಟು ಚೆನ್ನಾಗಿ ಎಷ್ಟೊಂದು ಜನ ಇದ್ದಾರೆ ಪೂಜಾ ಪುನಸ್ಕಾರ. ಈ ತಿರುಪತಿ ಎಲ್ಲಿ ಪೂಜಾ ಅಂದರೆ ತುಂಬ ಭಕ್ತಿ ಶ್ರದ್ಧೆಯಿಂದ ರಾಯರು ನಮಗಿದ್ದಾರೆ, ನೆನೆದವರ ಮನದಲ್ಲಿ ಅಂತ ರಾಯರು ಯಾವಾಗಲೂ ನಮ್ಮ ಪಕ್ಕದಲ್ಲಿ ಇರ್ತಾರೆ. ನಾವು ನೆನೆಸ್ಕೋಬೇಕು. ಇದು ಪವಿತ್ರವಾದ ಸ್ಥಳ. ಜನರು ಎಷ್ಟು ಮಡಿಯಿಂದ ಸ್ನಾನ ಮಾಡಿ ತಿರುಪತಿ ತಿಮ್ಮಪ್ಪ ಅವ್ರಿಗೆ ಪೂಜಾ ಪುನಸ್ಕಾರ ನಡೆಸ್ಕೊಂಡು ನೋಡಿ, ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಮಗೆ ಎಷ್ಟು ಸುಗಮವಾಗಿ ಸಾಗ್ತೀವಿ. ಹಾಗೆ ನಮ್ಮ ರಾಯರು ಮನದವರ ನೆನೆದಲ್ಲಿ ಅಂತ ತಿಮ್ಮಪ್ಪನ ಸೇವೆ ಮಾಡಿಸ್ಕೊಳಕ್ಕೆ ತಿರುಪತಿಯಲ್ಲಿ ಹೋಗಿ ಅವರು 13 ವರ್ಷಗಳ ನಂತರ ಹೋಗಿ ತಲುಪಿದ್ರು. ಅಲ್ಲೇ ತಿಮ್ಮಪ್ಪನ ಪೂಜೆ ಮಾಡಿಕೊಂಡು ಅಲ್ಲೇ ಒಂದು ಜೀವ ಸಮಾಧಿ ಆಗ್ತಾರೆ. ಅಂದರೆ ಜೀವ ಸಮಾಧಿ ಆಗಿರಲ್ಲ, ಅದು ಈಗಲೂ ಕೂಡ ರಾಯರು ಇದ್ದಾರೆ ಅಂತಲೇ ಹೇಳೋದು. ಎಲ್ಲರ ಮನಸ್ಸಲ್ಲೂ ರಾಯರಿದ್ದಾರೆ. ರಾಯರೇ ನನ್ನ ಕಷ್ಟ ಸುಖ ಕಾಪಾಡಪ್ಪ ಅಂದ ತಕ್ಷಣ ರಾಯರ ನಾವು ನೆನೆಸ್ಕೊಂಡ ತಕ್ಷಣ ನಮ್ಮ ಪಕ್ಕದಲ್ಲಿ ಇರ್ತಾರೆ ಅಂತ ಮನಸ್ಸಾಗುತ್ತೆ ನಮಗೆ. ಅದಕ್ಕೆ ರಾಯರನ್ನ ಹಗಲು ರಾತ್ರಿ ಪೂಜೆ ಮಾಡಿ ನೆನೆಸ್ಕೊಳ್ಳಿ. ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ಕೊಟ್ಟು ಕಾಪಾಡ್ತಾನೆ. ನೀವು ಕೇಳಿದ ವರನ ಅವನು ಕೊಟ್ಟೇ ಕೊಡ್ತಾನೆ ರಾಯರು. ಅದಕ್ಕೋಸ್ಕರ ಅವ್ರನ್ನ ಪೂಜೆನ ದಿನನಿತ್ಯ ಮಾಡಿ ಮತ್ತು ನೆನಪಿಸ್ಕೊಳ್ಳಿ. ಎನಿ ಟೈಮ್ ಕಷ್ಟ ಬಂದಾಗ ರಾಯರೇ ಅಂತ ಕೂಗಿದಾಗ ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.